ನಮಸ್ಕಾರ. ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರಿಗೆ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ, ಸಮಸ್ಯೆ ಅಂತಂದರೆ ಹೆಂಗೆ ಅಂತಂದರೆ ನೀ ಪೇನ್ ಬರುತ್ತೆ, ಜಾಯಿಂಟ್ ಪೇನ್ ಬರುತ್ತೆ, ಸೊಂಟ ನೋವು ಬರುತ್ತೆ. ಭಾಳ ಪ್ರಮಾಣದಲ್ಲಿ ಏನಂದರೆ ಭಾಳ ಚಿಂತೆ ಮಾಡ್ತಿರ್ತಾರೆ. ಅಂಥವರಿಗೆ ಏನು ಮಾಡಬೇಕು ಅಂದರೆ ಅವರ ದಿನನಿತ್ಯ ಜೀವನದಲ್ಲಿ ನಮ್ಮ ಆಯುರ್ವೇದ ಶಾಸ್ತ್ರ ಮತ್ತು ಯೋಗಶಾಸ್ತ್ರ ಇವೆರಡನ್ನು ನಾವು ಸರಿಯಾದ ರೀತಿಯಿಂದ ಬಳಸ್ಕೊಂಡಿವೆ. ನಿಮ್ಮ ಜೀವನದಲ್ಲಿ ಅದು ಏನೇ ಸಮಸ್ಯೆ ಇರಲಿ, ಯಾಕೆಂದರೆ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರು ಚೆನ್ನಾಗಿದ್ರು ಅಂದರೆ ನೀವು ಆರೋಗ್ಯವಾಗಿರ್ತೀರ. ನೀವು ಯಾವ ಸ್ಥಾನದಲ್ಲಿದ್ದೀರಾ ಅಂದರೆ ಮಕ್ಕಳಾದವರು ಅಲ್ಲಿ ಬೇರೆ ವ್ಯವಸ್ಥೆ ಬೇಸಿಗೆ ಹೋಗಿ ಕೆಲಸ ಮಾಡ್ತಾ ಇರ್ತೀರಲ್ಲ, ಅಂಥವರಿಗೆ ಒಂದು ಆರೋಗ್ಯ ಅಂತಲೇ ಹೇಳ್ಬೋದು ನಾವು. ಅವರಿಗೆ ಆರೋಗ್ಯವರ್ಧನೆಯ ಒಂದು ಕಲೆ ಅಂತ ಹೇಳ್ಬೋದು ನಾವು. ಮನೆಯಲ್ಲಿರ್ತಕ್ಕಂಥ ಫ್ಯಾಮಿಲಿ ಮೆಂಬರ್ಸ್ ಆರೋಗ್ಯವಾಗಿದ್ದರು ಅಂತಂದರೆ ನೀವು ಆಟೋಮೆಟಿಕ್ಕಾಗಿ ಆರೋಗ್ಯವಾಗಿ ಇರ್ತೀರ ಅಲ್ವಾ. ಅದಕ್ಕೆ ಹೇಳ್ತಾರೆ, ಮನೆಯಲ್ಲಿ ನಾವು ಹೇಳ್ತೀವಿ ಅಮ್ಮ ಕೇಳೋದಿಲ್ಲ, ಅಪ್ಪ ಕೇಳೋದಿಲ್ಲ, ನಾವು ಏನೋ ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅಂತಿದ್ದೀವಿ, ಅವ್ರಿಗೆ ಕಡಿಮೆ ಮಾಡಬೇಕು ಅಂತ ಹೇಳ್ತಿದ್ದೀವಿ, ಆದರೂ ಕೇಳ್ತಾ ಇಲ್ಲ. ಏನು ಈ ಥರ ಮಾಡೋದು ಅಂತ ಅವರನ್ನು ಒಂದು ಸರ್ತಿ ನೀವು ಯೋಗ ಗುರುಗಳನ್ನಾಗಿರ್ಬೋದು ಅಥವಾ ಆಯುರ್ವೇದ ಗುರುಗಳಾಗಿರ್ಬೋದು ಅವರನ್ನು ಸಂಪರ್ಕಿಸುವಂತೆ ಮಾಡಬೇಕು. ಮಾಡಿದಾಗ ಏನಾಗುತ್ತೆ ಅಂತಂದರೆ ಅವ್ರ ಜೊತೆ ಯಾವಾಗ ಸಂವಾದ ಮಾಡ್ತಾರೆ, ಯಾವಾಗ ಮಾತುಕತೆ ಆಗುತ್ತೆ ಆವಾಗ ಅವರಲ್ಲಿ ಹೇಳಬೇಕಾಗುತ್ತೆ. ಇಲ್ಲಿ ಮಕ್ಕಳು ಚೆನ್ನಾಗಿದ್ದರೆ ತಾಯಿ ಚೆನ್ನಾಗಿರ್ತಾಳೆ, ತಾಯಿ ಚೆನ್ನಾಗಿದ್ದರೆ ಮಕ್ಕಳು ಚೆನ್ನಾಗಿರ್ತವೆ. ಇದು ಮುಖ್ಯವಾದದ್ದು. ಎಲ್ಲರನ್ನ ಅರ್ಥ ಮಾಡ್ಕೋಬೇಕು. ತಾಯಿ ತಂದೆಗಳಿಗೆ ಅರ್ಥ ಮಾಡಿಸಿ ಹೇಳಬೇಕು. ಇಲ್ಲ ಅಂತಂದರೆ ಅಪ್ಪ ಕೇಳಲ್ಲ ಅಮ್ಮ ಕೇಳಲ್ಲ ಅಂದ್ಕೊಂಡು ನೀವು ಅಲ್ಲೇ ಇರ್ತೀರ ಚಿಂತೆ ಮಾಡ್ಕೊಳ್ತಾ. ಬೇಡ, ಆ ರೀತಿ ಮಾಡೋದು ಬೇಡ. ನಿಮಗೆ ನಾನೇನು ಹೇಳ್ತಾ ಇದ್ದೀನಿ ಅದನ್ನು ಗಮನವಿಟ್ಟು ಕೇಳಿ. ಆಯುರ್ವೇದದಲ್ಲಿ ಬಹಳಷ್ಟು ಉಪಚಾರ ಕ್ರಿಯೆಗಳಿದಾವೆ. ಅವುಗಳನ್ನು ಸರಿಯಾದ ರೀತಿಯಿಂದ ಮಾಡುವಂಥ ಪ್ರಯತ್ನ ಮಾಡಿ. ಖಂಡಿತವಾಗಿ ಏನೇ ಸಮಸ್ಯೆ ಇದ್ದರೂ ಕೂಡ ಎಲ್ಲ ಸಮಸ್ಯೆಗೂ ಪರಿಹಾರ ಇರುತ್ತೆ. ಆದರೆ ನೀವು ಮನಸ್ಸು ಮಾಡಬೇಕಷ್ಟೇ. ನೀವು ಮನಸ್ಸಿನ ಮೂಲಕವಾಗಿ ನೀವು ಅವರನ್ನು ಮಾಡಿಸಬೇಕು. ಮನೆಯಲ್ಲಿ ಅವರಲ್ಲೂ ಕೂಡ ಮನಸ್ಸು ಬರುವಾಗಿ ಮಾಡಬೇಕು. ಅದು ಯೋಗ ಮತ್ತು ಆಯುರ್ವೇದದಿಂದ ಸಾಧ್ಯತೆ ಇದೆ, ಯಾವುದೇ ಅನುಮಾನ ಇಲ್ಲ. ನೋಡಿ, ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ ಮಲ ವಿಸರ್ಜನೆ ಸರಿಯಾದಂತ ಆಗಲ್ಲ. ಮನೆಯಲ್ಲಿ ಹಿರಿಯರಿಗೆ 2 ಸಾರಿ 3 ಸಾರಿ ಹೋಗ್ತಾ ಇರ್ತಾರೆ, 4 ಸಾರಿ ಹೋಗ್ತಾರೆ, ಮತ್ತು ಮಲ ವಿಸರ್ಜನೆ ಸರಿಯಾದ್ರಿಂದ ಆಗೋಲ್ಲ. ಅವರಿಗೆ ಆಹಾರ ಪದ್ಧತಿ ಯಾವ ರೀತಿ ತೊಗೊಳ್ಬೇಕು, ರಾತ್ರಿ ಆಹಾರ ಹೆಂಗೆ ತಗೋಬೇಕು, ಬೆಳಗ್ಗಿನ ಆಹಾರ ಹೆಂಗೆ ತಗೊಳ್ಬೇಕು, ಮನಸ್ಸು ಯಾವ ಸ್ಥಿತಿಯಲ್ಲಿರಬೇಕು, ಇವೆಲ್ಲವನ್ನು ಸರಿಯಾದ ರೀತಿಯಿಂದ ಹೇಳಿದೀವಿ, ಗೊತ್ತಾಯಿತು, ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು ಅಂತಂದರೆ ಎಲ್ಲ ಸಮಸ್ಯೆಗೆ ಪರಿಹಾರ ದೊರಕುತ್ತೆ. ಅದನ್ನು ಬಿಟ್ಟು ನೀವು ನಿಮ್ಮ ಪಾಡಿಗೆ ನೀವು ಹಾಗೆ ಹೀಗೆ ಮಾಡೋಂಗಿಲ್ಲ ಹಾಗಿಲ್ಲ ಅಂದರೆ ಅನುಭವಿಸೋರು ನೀವೇ. ಸ್ವಲ್ಪದಲ್ಲಿ ಸಮಸ್ಯೆ ಇದೆ, ಕಡಿಮೆ ಆಗುತ್ತೆ ಅಂದರೆ ಅದನ್ನು ಯಾಕೆ ದೊಡ್ಡದು ಮಾಡ್ಕೊಳ್ತೀರಾ? ಮನೆಯ ಮದ್ದಿನಿಂದನೇ ಕಡಿಮೆ ಆಗ್ತಾ ಇದೆ ಅಂದರೆ ಮತ್ತೆ ಯಾಕೆ ಆಸ್ಪತ್ರೆಗೆ ಹೋಗ್ತೀರಾ? ಹಣ ಹೆಚ್ಚಾಗಿದವ. ನಿಮಗಿರುತ್ತೆ 30ರಿಂದ 40 ಸ್ಯಾಲ್ರಿ ತೊಗೊಳ್ತೀರ, 1000. ಇವರಿಗೇನಾದ್ರು ಅಂದರೆ ಆರ್ಥಿಕ ಪರಿಸ್ಥಿತಿನೂ ಸುಧಾರಿಸುತ್ತೆ ನಿಮ್ಮದು. ಎಷ್ಟೋ ಜನ ಮಿಡಲ್ ಕ್ಲಾಸ್ ಜನ, ಮಧ್ಯಮ ವರ್ಗದವರು ಏನು ಮಾಡ್ತಾರೆ ಅಂತಂದರೆ ಅವರು 12,000ರಿಂದ 18,000ವರೆಗೂ ಗುಳಿಗೆಗೋಸ್ಕರನೇ ಇಕ್ತಾ ಇದ್ದಾರೆ. ಎಷ್ಟು ನೋವು, ವಿಷಾದಕರವಾದಲ್ವಾ ವಿಷಯ ಅಲ್ವಾ? 18,000 ಸಾಮಾನ್ಯ ಅಲ್ಲ. ಅದು ಬೇರೆಯವ್ರಿಗೆ ಸಾಮಾನ್ಯ ಅನಿಸುತ್ತೆ, ಅದು ನಿಮ್ಮ ಕೈಯಿಂದ ನೀವು ಮಾಡ್ಕೊಳ್ತಾ ಇರೋದು, ಭಗವಂತ ಮಾಡ್ತಾ ಇಲ್ಲ. ತಲೆ ಇಟ್ಕೊಳ್ಳಿ. ಆರ್ಥಿಕ ಪರಿಸ್ಥಿತಿನೂ ಸುಧಾರಿಸುತ್ತೆ ನಿಮ್ಮದು. ಆರೋಗ್ಯ ಇತ್ತು ಅಂತಂದರೆ ನಿಮ್ಮ ಸಾಮಾಜಿಕ ಪರಿಸ್ಥಿತಿ ಅಲ್ವಾ, ಮತ್ತು ನಿಮ್ಮ ದೈಹಿಕ ಆರೋಗ್ಯದ ಪರಿಸ್ಥಿತಿ ಅಥವಾ ಮಾನಸಿಕ ಆರೋಗ್ಯದ ಪರಿಸ್ಥಿತಿ ಸುಧಾರಿಸುತ್ತೆ ಇಲ್ವಾ? ಸುಮ್ಮನೆ ಏನೋ ಮುಖಕ್ಕೆ ಹೋಗಿ ಮಾತಾಡೋದು, ಆಗಲ್ಲ, ನಮ್ಮಮ್ಮ ಕೇಳಲ್ಲ, ಅಮ್ಮ ಕೇಳಲ್ಲ ಅಂದರೆ ಹಾಗೆ ಮಾಡಿ 3 ಜನ ಅಣ್ಣ ತಮ್ಮರಿರ್ತೀರ, 4 ಜನ ಅಣ್ಣ ತಮ್ಮರಿರ್ತೀರ ಅಥವಾ ಇಬ್ಬರು ಇರ್ತೀರ. ಅವನು ಅರ್ಧ ದುಡ್ಡು ಕೊಡ್ತಾನೆ, ನೀವು ಅರ್ಧ ದುಡ್ಡು ಕೊಡ್ರಿ. ಅಲ್ಲಿ ಅಮ್ಮನಿಗೆ ದಾನೆ ಆಸ್ಪತ್ರೆಗೆ ಹಾಕ್ತಿರ್ತಾರೆ, ಅವ್ರು ಕಡಿಮೆ ಮಾಡ್ಕೊಳ್ತಾ ಹೋಗ್ತಾರೆ. ಇದೆಲ್ಲಕ್ಕಿಂತ ಬೆಸ್ಟು. ನೀವು ಹಾಗೇ ದುಡ್ಡು ಮಾಡ್ತಾ ಹೋಗಿ ಅದನ್ನ ಮೇಲೆ ಹೋಗಬೇಕು, ಕೆಳಗಡೆ ಬರ್ತಾ ಇರ್ತೀರ ನೀವು. ಹೇಳುವ ಉದ್ದೇಶ ಇಷ್ಟೇ, ನಮ್ಮ ಋಷಿಮುನಿಗಳು ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ವಿದ್ಯೆಯನ್ನು ನಾನು ನಿಮ್ಮನ್ನು ಕೊಡ್ತಾ ಇದ್ದೀನಿ. ನೆನ್ಪಿಟ್ಟುಕೊಳ್ಳಿ, ಯೋಗ ಆಯುರ್ವೇದ ಅದ್ಭುತ ಆಯುರ್ವೇದ ಔಷಧಿ, ಅದ್ಭುತವಾದ ಮೆಡಿಷನ್. ಆರ್ಥಿಕ ಪರಿಸ್ಥಿತಿ ಯಾವಾಗ ಉದ್ಧಾರ ಆಗುತ್ತೆ ಅಂತಂದರೆ ಮನೆಯಲ್ಲಿ ಯಾವುದೇ ಕಾರಣಕ್ಕೆ ಎಲ್ಲರೂ ಆರೋಗ್ಯವಾಗಿರಬೇಕು. ಆರೋಗ್ಯವಾಗಿರಬೇಕು, ಮಾನಸಿಕವಾಗಿ ದೈಹಿಕವಾಗಿ. ಅದರದೇ ಅಂತ ಕೆಲವು ಮಾರ್ಗಗಳಿದಾವೆ, ಕರೆದುಕೊಂಡು ಹೋಗೋಣ. ಏನು ದೊಡ್ಡ ವಿಷಯ ಇದೆ ಅದರಲ್ಲಿ.
ದೊಡ್ಡ ವಿಷಯ ಇಲ್ಲ ಏನು, ನೀವು ಮನಸ್ಸು ಮಾಡಬೇಕಷ್ಟೇ. ಈಗ ಇವು ನೋಡಿ, ಇವತ್ತು ಜೂನ್ ತಿಂಗಳು 2026 ಜೂನ್ ತಿಂಗಳು ನಡೀತಾ ಇದೆ. ಒಂದು ಸಾರಿ ಇದರಲ್ಲಿ ನಾವು ಆನ್ಲೈನ್ ಮುಖಾಂತರ ಕಲಿಸ್ತೀವಿ, ಆಫ್ಲೈನ್ ಮುಖಾಂತರ ಕಲಿಸ್ತೀವಿ. ಏನಿಲ್ಲ, ಅವ್ರು ಏನು ಮಾಡಬೇಕು ಅಂದರೆ ಅವ್ರ ಮೊಬೈಲ್ ಎದುರುಗಡೆನೆ ಮನೆಯಲ್ಲೇ ಕೂತ್ಕೊಂಡು ಕಲಿಬಹುದು. ನಾವು ಹೇಳುವಂಥ ಮಾರ್ಗವನ್ನು ಅನುಸರಿಸಬೇಕಷ್ಟೇ. ನಾನು 1 ಲಕ್ಷ ರೂಪಾಯಿ ತೊಗೊಳ್ಳೋದಿಲ್ಲ ಅದು ಮಂತ್ಲಿ, ತಲೆ ಕೆಡಿಸ್ಕೊಳ್ಬೇಡಿ. 1 ಲಕ್ಷ ಎಷ್ಟು ಫೀಸ್ ಮಾಡೋದಿಲ್ಲ. ನಿಮ್ಗೆ ಹೆಂಗಾಗುತ್ತೆ ಅಂದರೆ, ನಾನು 2 ಲಕ್ಷ ಫೀಸ್ ಮಾಡಬೇಕು, ನಿಮಗೆ 2 ಲಕ್ಷ ಫೀಸ್ ಮಾಡಿದಾಗ ವಾವ್ ಈಸ್ ಟ್ಯಾಲೆಂಟೆಡ್ ಪರ್ಸನ್, ದ ಗ್ರೇಟ್ ಯೋಗ ಟೀಚರ್, ಗ್ರೇಟ್ ಯೋಗ ಟೀಚರ್ ಅಂತ ನೀವೇ ಸರ್ಟಿಫಿಕೇಟ್ ಕೊಡ್ತೀರಾ. 2 ಲಕ್ಷ ಚಾರ್ಜ್ ಮಾಡಿದ್ರೆ ನಾನು ಅಪ್ಪಿತಪ್ಪಿ 2,000ನೋ 4,000ನೋ 2,000ನೋ 4,000ನೋ ನಾವು ಮಾಡಿದೆ ಅಂದರೆ ಇವನೇನ್ರಿ ಯೋಗ ಟೀಚರು, ಈ ರೀತಿ ಮಾತಾಡ್ತೀರ. ಒಂದು ಸರಿ ಸಂಪರ್ಕ ಮಾಡಿ ನೋಡಿ, ಆನ್ಲೈನ್ ಜಾಯ್ನ್ ಆಗಿ ನೋಡಿ. ನಿಮಗೆ ಅನುಮಾನ ಇತ್ತು ಅಂದರೆ ಎದುರುಗಡೆ ಕೂಡ್ಬೋದು. ನಿಮ್ಮ ಯಾರಿಗೆ ಹಿರಿಯರಿಗಿನ ಸಮಸ್ಯೆ ಇದೆ ಅವರಿಗೆ ನಾನು 5 ಗಂಟೆಗೆ ಕ್ಲಾಸ್ ತೊಗೊಳ್ಳೋದು ಮಾರ್ನಿಂಗ್. ಇಂಟ್ರೆಸ್ಟ್ ಇದ್ದರು ಅಂದರೆ ಖಂಡಿತವಾಗಿ ಎಲ್ಲ ಸಮಸ್ಯೆಗೆ ಪರಿಹಾರ ನಮ್ಮ ಯೋಗ ಮತ್ತು ಆಯುರ್ವೇದದಲ್ಲಿ ಇದೆ. ಎಲ್ಲ ಸಮಸ್ಯೆಗೆ ಪರಿಹಾರ ಇದೆ. ಮನೇಲಿ ಹೆಂಗಿರ್ತಾವೆ ಅಂದರೆ ಚಿಂತೆ ಮಾಡಿ ಮಾಡಿನೇ ಬೇರೆ ತರ್ಸ್ಕೊಂಡ್ಬಿಡ್ತಾವೆ. ಅದೇ ಮಾಡಬಾರ್ದು ನಾವು. ಮೂಲವ್ಯಾಧಿ ಇರಲಿ, ತಲೆನೋವು ಇರಲಿ, ಅರ್ಧ ತಲೆನೋವು ಇರಲಿ, ಪಿಗ್ಮೆಂಟೇಷನ್ ಅಂತ ಇರ್ತದೆ, ಹೆಣ್ಮಕ್ಳಿಗೆ ಆಗ್ತಾ ಇರುತ್ತೆ 40ರ ನಂತರ ಪ್ರಾರಂಭ, ರಜೋ ನಿವೃತ್ತಿ ಅಂತ ಹೇಳ್ತಾರೆ, ಮೆನೋಪೋಸ್ ಅಂತ ಹೇಳ್ತೀವಲ್ಲ, ಆವಾಗ ಅವರಿಗೆ ಬಹಳಷ್ಟು ಸಮಸ್ಯೆಗಳಾಗ್ತಾ ಇರ್ತವೆ. ಆ ಸಮಸ್ಯೆಯಿಂದ ಹೊರಗಡೆ ಬರಬೇಕಿತ್ತು ಅಂದರೆ ನಮ್ಗೆ ಯೋಗ ಮತ್ತು ಆಯುರ್ವೇದ ಇದೆ, ಖಂಡಿತವಾಗಿಯೂ ಇದೆ. ಕಾಪಾಡುತ್ತೆ ನಿಮ್ಮನ್ನು, ಅನುಮಾನನೇ ಇಲ್ಲ. ಅನುಮಾನ ಬಿಟ್ಟು ನೀವು ಪ್ರಯತ್ನ ಮಾಡೋಕ್ಕೆ ಪ್ರಾರಂಭ ಮಾಡಿ. ಮನೆಯಲ್ಲಿ ಹಿರಿಯರಿದ್ದರೆ ಹಿರಿಯರನ್ನು ಹೇಳಿ, ಏನೋ ಸಮಸ್ಯೆ ಇದ್ದರೂ ಅವರನ್ನು ಹೇಳಿ, ನಾವು ನಿಮ್ಮನ್ನು ಆನ್ಲೈನ್ ಮುಖಾಂತರ ಕಲಿಸ್ತೀವಿ. ಅತಿ ಕಡಿಮೆ ಪ್ರಮಾಣದಲ್ಲಿ ಆಗ್ತಾಯಿದೆಲ್ಲ ಮಾಡಿ, ನಂಬಿಕೆಯಿಂದ ಮಾಡಿ. ಪ್ರಶ್ನೆಗಳ ಸುರಿಮಳೆ ಎದುರು ಹೇಳಿ, ನಾವು ಅದನ್ನು ಸಂಪೂರ್ಣವಾಗಿ ನಾವು ಹಿಡ್ಕೊಳ್ತೀವಿ, ಅದನ್ನು ಸಂಪೂರ್ಣವಾಗಿ ಉತ್ತರಿಸ್ತೀವಿ. ನಾವು ಹಾಗೇನಿಲ್ಲ. ಎಲ್ಲ ಸಮಸ್ಯೆಗೆ ಪರಿಹಾರ ಯೋಗ ಮತ್ತು ಆಯುರ್ವೇದ ನಿಮಗೆ ಕೊಟ್ಟೆ ಕೊಡುತ್ತೆ. ಜೀವನದಲ್ಲಿ ಭರವಸೆಯನ್ನು ಒಂದು ಬೆಳಕು ಯಾವಾಗಲೂ ಪ್ರಜ್ವಲಿಸ್ತಾ ಇರಲಿ. ಅದು ಬೆಳಕು ಕತ್ತಲಾಗದಿರಲಿ. ಆ ಬೆಳಕು ಕತ್ತಲಾಗದಿರಲಿ. ನಿಮ್ಮ ಜೀವನ ಶಾಶ್ವತ ಸುಖದತ್ತ ಪಯಣ ಸಾಗಲಿ. ಅದು ನಿಮ್ಮ ಕೈಯಲ್ಲಿಯೇ ಇದೆ, ಬೇರೆಯಲ್ಲಿಯೇ ಇಲ್ಲ. ಅದನ್ನು ನೀವು ನಿಮ್ಮ ಕೈಯಾರ ಅದನ್ನು ಹಾಳು ಮಾಡಿಕೊಳ್ಳ ಹೋಗಬೇಡಿ. ನಿಮ್ಮ ಕೈಲಿರುವಂತಹ ಜೀವನವನ್ನು ಸರಿಯಾದ ರೀತಿಯಿಂದ ಮಾಡಿಕೊಂಡು ಶಾಶ್ವತ ಸುಖದತ್ತ ನಿಮ್ಮ ಪಯಣ ಸಾಗಲಿ ಅಂತ ಹೇಳ್ತಾ, ನಿಮ್ಮ ಆರೋಗ್ಯ ನಮ್ಮ ಮತ್ತು ನಿಮ್ಮ ಕಾಳಜಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.